ಎಲ್ರಿಗೂ ನಮಸ್ಕಾರ. ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ಇವತ್ತು ನಾನು ಪೈನಾಪಲ್ ಮೆಣಸ್ಕಾಯಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಪೈನಾಪಲನ್ನು ಕ್ಲೀನಾಗಿ ಸಿಪ್ಪೆನೆಲ್ಲ ತೆಗೆದು ವಾಶ್ ಮಾಡಿ ಕ್ಲೀನಾಗಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೂ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಹಾಗೂ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಅದರ ಪಲ್ಪನ್ನು ತಗೊಂಡು ಬಂದಿದ್ದೀನಿ. ಈಗ ಇದನ್ನು ಕುಕ್ಕರಿಗೆ ಹಾಕಿ ಬೇಕಿಡೋಣ. ಈಗ ಕುಕ್ಕರ್ಗೆ ಪೈನಾಪಲನ್ನು ಹಾಕ್ತಾ ಇದ್ದೀನಿ. ಹುಳಿ ನೀರನ್ನು ಹಾಕ್ತಾ ಇದ್ದೀನಿ. ಪೈನಾಪಲ್ ಹುಳಿ ಇದೆಯಾ ಸ್ವೀಟ್ ಆಗಿದೆಯಾ ನೋಡಿ ಹಾಕ್ಕೊಳ್ಳಿ. ಪೈನಾಪಲ್ ಹುಳಿ ಆಗಿದ್ರೆ ಹುಳಿಯನ್ನು ಸ್ವಲ್ಪ ಕಡಿಮೆ ಹಾಕಿ. ಇಲ್ಲಿ ನಾನು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರದ ನೀರನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಇದನ್ನ ಬೇಕಿಡ್ತಾ ಇದ್ದೀನಿ. ಇಲ್ಲಿ ನಾನು ಪೈನಾಪಲ್ ಮೆಣಸ್ಕಾಯಿಯನ್ನು ಮಾಡಲಿಕ್ಕೆ ಒಂದು 12 ಬ್ಯಾಡಗಿ ಚಿಲ್ಲಿಯನ್ನು ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನು ಮೆಂತೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೂ 4 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಕಪ್ಪು ಎಳ್ಳಿದ್ರೆ ಉತ್ತಮ. ಕಪ್ಪು ಎಳ್ಳು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಫ್ಲೇವರು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. 1 ಗರಿ ಕರಿಬೇವನ್ನು ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಕ್ಲೀನಾಗಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಬೇರೆ ಎಲ್ಲ ಸಾಮಗ್ರಿಗಳನ್ನು ತೆಂಗಿನೆಣ್ಣೆ ಹಾಕಿ ಹುರಿದುಕೊಂಡು ಬರೋಣ. ಇಲ್ಲಿ ನಾನು ತವವನ್ನು ಬಿಸಿಗಿಟ್ಟಿದ್ದೀನಿ. ಈಗ ತವ ಬಿಸಿಯಾಗಿದೆ. ಇದಕ್ಕೆ ಎಳ್ಳನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತವ ಬಿಸಿಯಾದ ನಂತರ ಎಳ್ಳನ್ನು ಹಾಕಿದರೆ ಬೇಗ ಹುರಿಯುತ್ತೆ. ಇದು ಚಟಪಟ ಅಂತ ಇದೆ. ಈಗ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ. ಇದೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಅದೇ ತವಕ್ಕೆ 1 ಟೀ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಮೆಂತೆಯನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಫ್ಲೇಮು ಲೋ ಅಲ್ಲಿರಲಿ. ಈಗ 1 ಟೀ ಸ್ಪೂನ್ ಆಗುವ ಉದ್ದಿನ ಬೇಳೆಯನ್ನು ಹಾಕಿ ಹುರಿತಾ ಇದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾಗ್ತಾ ಬರೋಕ್ಕೂ ಸ್ವಲ್ಪ ಕರಿಬೇವನ್ನು ಹಾಕಿ ಹುರಿತಾ ಇದ್ದೀನಿ. ಸುಮಾರು ಒಂದು ದೊಡ್ಡ ಗರಿ ಕರಿಬೇವನ್ನು ತಗೊಂಡಿದ್ದೀನಿ. ಕರಿಬೇವು ಚೆನ್ನಾಗಿ ಹುರಿದಿದೆ. ಈಗ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಳ್ಳೋಣ. ಈಗ ಕೊತ್ತಂಬರಿ ಘಮ ಬರ್ತಾ ಇದೆ. ಇದೀಗ ಆಗಿದೆ. ಈಗ ಬ್ಯಾಡಗಿ ಚಿಲ್ಲಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈಗ ಮೆಣಸಿನಕಾಯಿ ಹುರಿದಾಗಿದೆ. ಈಗ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ಒಂದು 30 ಸೆಕೆಂಡ್ ಹುರಿದು ಗ್ಯಾಸನ್ನು ಆಫ್ ಮಾಡೋಣ. ಸಾಮಗ್ರಿಗಳೆಲ್ಲ ಗರಿಗರಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದು ಆಗಿದೆ. ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ. ವೀಕ್ಷಕರೇ, ಈಗ ಹುರಿದ ಸಾಮಗ್ರಿಗಳೆಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ. ಇದನ್ನ ಈಗ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಪೌಡ್ರ್ ಆದಮೇಲೆ ನಂತರ ಎಳ್ಳನ್ನು ಹಾಕಿ ಪೌಡ್ರ್ ಮಾಡೋಣ. ಈಗ ನಾನು ಹುರಿದ ಸಾಮಗ್ರಿ ಏನಿದೆ ಅದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಎಳ್ಳನ್ನು ಸೇರಿಸಿ ಮತ್ತೊಮ್ಮೆ ನುಣ್ಣಗೆ ಪೌಡ್ರ್ ಮಾಡೋಣ. ವೀಕ್ಷಕರೇ ನೋಡಿ, ಪೈನಾಪಲ್ಲು ಚೆನ್ನಾಗಿ ಬೆಂದಿದೆ. ಈಗ ಮತ್ತೊಮ್ಮೆ ಗ್ಯಾಸನ್ನು ಆನ್ ಮಾಡೋಣ. ಈಗ ಇದಕ್ಕೆ ಮಾಡಿಟ್ಟಂಥ ಪೌಡ್ರನ್ನ ಹಾಕೋಣ. ಈಗ ಮಿಕ್ಸಿಲಿ ಏನು ಪೌಡ್ರ್ ಮಾಡಿದ್ದೀನಿ ಅದನ್ನ ಈಗ ಎಲ್ಲ ಇದಕ್ಕೆ ಸೇರಿಸಿದ್ದೀನಿ. ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಸೇರಿಸೋಣ.
ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಸೇರಿಸಿ ಮಾಡ್ತಾರೆ, ಆದರೆ ನಾನಿಲ್ಲಿ ಎಳ್ಳನ್ನು ಜಾಸ್ತಿ ಹಾಕಿ ಮಾಡಿದ್ದೀನಿ. ಇದನ್ನು ಸುಮಾರು ದಿನಗಳ ಕಾಲ ಇಟ್ಕೋಬೋದು ಈ ಥರ ಮಾಡಿದರೆ. ಇದು ಚೆನ್ನಾಗಿ ಕುದೀಲಿ ಇದರಲ್ಲಿ. ಅಷ್ಟರಲ್ಲಿ ಒಂದು ಒಗ್ಗರಣೆ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಪೈನಾಪಲ್ ಬೇಯುವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಈಗ ಮತ್ತೆ 2 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿ ಕುದಿಸ್ತಾ ಇದ್ದೀನಿ. ನಾನು ಹಾಕಿದ ಹುಳಿ ಸರಿಯಾಗಿದೆ. ಹುಳಿ ಏನಾದರೂ ಕಮ್ಮಿ ಅನಿಸಿದರೆ ಈ ಹಂತದಲ್ಲಿ ಹುಳಿ ನೀರನ್ನು ಸೇರಿಸ್ಕೋಬೋದು. ಬೆಲ್ಲವನ್ನು ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮೆಣಸು ಸಹ ತುಂಬ ಖಾರದ ಮೆಣಸು ಹಾಕೋದಾದರೆ ಮೆಣಸನ್ನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ, ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ವೀಕ್ಷಕರೇ, ಇದೀಗ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ಈಗ ನಾವು ಇಲ್ಲಿ ನಾನು ಒಗ್ಗರಣೆ ಸೌಟಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ತೆಂಗಿನ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟರೆ ರುಚಿ ಆಗುತ್ತೆ ಮೆಣಸ್ಕಾಯಿ. ಈಗ ಇದು ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಸಿಡ್ತಾ ಇದೆ. 1 ಕೆಂಪು ಮೆಣಸನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸಿಡಿಯಕ್ಕೂ ಸ್ವಲ್ಪ ಇಂಗನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಈ ಮೆಣಸ್ಕಾಯಿ ಏನಿದೆ ಇದಕ್ಕೆ ಈ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಹುಳಿ ಸಿಹಿ ಖಾರ ಮಿಶ್ರಿತ ಪೈನಾಪಲ್ ಮೆಣಸ್ಕಾಯಿ ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.